ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನೋಡ್ರಿ ಸರಿ ನಮ್ಮ ಫ್ಯಾಮ್ಲಿಯಲ್ಲಿ ಭಾಳ ಮದುವೆ ಆದವು ಭಾಳ ಅಂದ್ರೆ 3 ಜನದ್ದು, 2 ನಮ್ಮ ಅಕ್ಕನ ಮಕ್ಕಳದು, ಒಂದು ನಮ್ಮ ಅಣ್ಣನ ಮಗಂದು ಹಿಂಗೆ ಮ್ಯಾರೇಜ್ ಆಯಿತು. ಅದಕ್ಕೆ ಮ್ಯಾರೇಜ್ ಆಯ್ತಂದ್ರೆ ಏನ್ರಿ, ಈಗ 2ನೇ ಮ್ಯಾರೇಜ್ ನಡೆದದ್ರಿ ನಮ್ಮ ಅಕ್ಕನ ಮಗಂದು. ಅದಕ್ಕೆ ಇವತ್ತು ಹಲ್ದಿ ಕಾರ್ಯಕ್ರಮ ಅದ. ಬೀಗರು ಬಂದಾರು. ಮೊದಲು ಬೀಗರನ್ನ ಊಟ ಮಾಡಿಸಿ ಅವ್ರ ಜೊತೆ ನಮ್ಮ ಫ್ಯಾಮ್ಲಿನೂ ಊಟ ಮಾಡಿ ಎಲ್ಲರೂ ಊಟಕ್ಕೆ ಕೂತೀವಿ ನೋಡ್ರಿ. ಊಟ ಮುಗಿಸ್ಕೊಂಡು ಆಮೇಲೆ ಹಲ್ದಿ ಫಂಕ್ಷನ್ಗೆ ಹೋಗ್ಬೇಕಂತ ಹಲ್ದಿ ಫಂಕ್ಷನ್ ರೆಡಿ ಮಾಡ್ಯಾರ್ರಿ. ಅಂದ್ರೆ ದೂರನಿಂದ ಬಂದಾರಲ್ರಿ ಬೀಗರು. ಅದಕ್ಕೆ ಫಸ್ಟ್ ಅವರಿಗೆ ಊಟ ಮಾಡಿಸಿ ಆಮೇಲೆ ಅವ್ರ ಜೊತೆ ನಾವು ನಮ್ಮ ಎಲ್ಲ ಫ್ಯಾಮ್ಲಿನೂ ಊಟ ಮಾಡಿ ಮೊದಲು ಹೊಟ್ಟೆ ತುಂಬಿಸ್ಕೊಂಡು ಆಮೇಲೆ ಹಲ್ದಿ ಕಾರ್ಯಕ್ರಮಕ್ಕೆ ಹೋಗ್ಬೇಕಂತ ರೆಡಿ ಆಗಿವ್ರಿ. ಅವರು ಬೀಗರು ಚೆನ್ನೈದವರು, ನಾವು ಉತ್ತರ ಕರ್ನಾಟಕದವರು. ಹೀಗಾಗಿ ಭಾಳ ದೂರನಿಂದ ಬಂದಾರ. ಮೊದಲು ಊಟ ಮಾಡ್ಬೇಕಂತೇಳಿ ಎಲ್ಲರೂ ಊಟ ಮಾಡ್ಲಾಕತ್ತೀವ್ರಿ. ಹಂಗೆ ಸ್ವಲ್ಪ ಸಪೋರ್ಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರ್ರಿ. ಈಗ ನಾವೆಲ್ಲ ಏಜ್ ಆದವರು ಒಂದು ಖುಷಿಗಾಗಿ ಮಾಡ್ತಿರ್ತೀವಿ. ಇಲ್ಲಿ ನೋಡ್ರಿ ಹಲ್ದಿ ಫಂಕ್ಷನ್ನ ಎಲ್ಲ ರೆಡಿ ಮಾಡ್ಯಾರು. ಎಲ್ಲ ಇದು ರೆಡಿ ಮಾಡ್ಕೊಂಡಾರ್ರಿ. ನೋಡ್ರಿ ಇದು ನೂಲು ಸುತ್ತುವ ಕಾರ್ಯಕ್ರಮ ನಡೆದದ್ರಿ. ಹಲ್ದಿ ಫಂಕ್ಷನ್ದಲ್ಲಿ ಹಲ್ದಿ ಹಚ್ಚುವಾಗ ಫಸ್ಟ್ ಒಂದು ನೂಲು ಸುತ್ತುವ ಕಾರ್ಯಕ್ರಮ ಮಾಡ್ತಾರ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ. ಅದು ನೂಲು ಸುತ್ತುವ ಕಾರ್ಯಕ್ರಮ ನಡೆದದ. ಮತ್ತು ಇನ್ನೊಂದು ಏನಂದ್ರೆ ರೀ, ಬೀಗರು ಹೆಣ್ಣಿನ ಕಡೆಯವರು ಚೆನ್ನೈದವ್ರು ಅದಾರು, ನಾವು ಉತ್ತರ ಕರ್ನಾಟಕದವ್ರು ಅದೀವು. ಹೀಗಾಗಿ ಅವರು ತಮಿಳು, ನಮ್ಮದು ಕನ್ನಡ ಸ್ವಲ್ಪ ಭಾಷೆದು ಪ್ರಾಬ್ಲಮ್ ಆಯ್ತು ರೀ. ಅದರಿಂದ ಏನು ಒಂದು ಸಮಸ್ಯೆ ಆಗಂಗಿಲ್ಲ ಅಂದ್ರೆ ರೀ, ಬೀಗರು ಅಕಸ್ಮಾತಾಗಿ ಮುನಿಸ್ಕೊಂಡ್ರು ಅವ್ರ ಮಾತು ನಮಗೆ ತಿಳಿಯಂಗಿಲ್ಲ, ನಮ್ಮ ಮಾತು ಅವ್ರಿಗೆ ತಿಳಿಯಂಗಿಲ್ಲ. ಅದೊಂದು ಭಾಳ ಖುಷಿ ರೀ. ಮತ್ತು ಇದೊಂದು ಕಾಮಿಡಿನೂ ನೋಡ್ರಿ. ಎಷ್ಟು ಚಂದ ಎಲ್ಲ ಫಂಕ್ಷನ್ ರೆಡಿ ಮಾಡ್ಯಾರು. ಎಲ್ಲ ಮುತ್ತೈದೆಯರು ಕೂಡಿ ನೂಲು ಸುತ್ತಲಕತ್ಯಾರ್ರಿ. 5 ಮಂದಿ ಮುತ್ತೈದೆಯರು ನೂಲು ಸುತ್ತುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾರ್ರಿ. ಅಂದ್ರೆ ಹೆಣ್ಣಿನ ಕಡೆಯವರು 3 ಜನ, ಗಂಡಿನ ಕಡೆಯವರು 2. ಉಲ್ಟಾ ಹೇಳಿದೆ ರೀ, ಗಂಡಿನ ಕಡೆಯವರು 3 ಜನ, ಹೆಣ್ಣಿನ ಕಡೆಯವರು 2. ಆಮೇಲೆ ಹಂಗೆ ತಂಬಿಗೆಯನ್ನು ಏನು ಹಿಡ್ಕೊಂಡು ಕೂತಾರ್ರಿ. ಎಲ್ಲ ಗಂಡು ಮಕ್ಳು ತಂಬಿಗೆಯನ್ನು ಹಿಡ್ಕೊಂಡು ಕೂತಾರ್ರಿ ನೂಲು ಸುತ್ತುವ ಕಾರ್ಯಕ್ರಮದಲ್ಲಿ. ನೋಡ್ರಿ 5 ಮಂದಿ ಮುತ್ತೈದೆಯರು ಪಾಲ್ಗೊಂಡು ಒಬ್ಬರ ಕಡೆಯಿಂದ ಒಬ್ಬರು ನೂಲು ಇಸ್ಕೊಂಡು 5 ಸುತ್ತನ್ನು ನೂಲು ಸುತ್ತಾರೆ. ಆಮೇಲೆ ಹಲ್ದಿ ಕಾರ್ಯಕ್ರಮ. ನೋಡ್ರಿ ಭಾಳ ನೀಟಾಗಿ ಪುರೋಹಿತರು ಇದು ಕಾರ್ಯಕ್ರಮ ನಡೆಸಿಕೊಟ್ರು. ಎಲ್ಲ ರಾತ್ರಿ ಫಂಕ್ಷನ್ ಅಲ್ರಿ, ಎಲ್ಲ ಆ ಕಡೆ ಹೆಣ್ಣಿನ ಕಡೆಯವರು ನಾವು ಅಷ್ಟು ಕೂಡಿ ರಾತ್ರಿ ಫಂಕ್ಷನ್ ಚಂದ ಆಯ್ತು ರೀ. ಹಲ್ದಿ ಪ್ರೋಗ್ರಾಮು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಅರಿಶಿಣ ಕಾರ್ಯಕ್ರಮ ಅಂತೀವ್ರಿ ಅದಕ್ಕೆ. ನಮ್ಮದು ವಿಜಯಪುರ, ಅವ್ರದ್ದು ತಮಿಳುನಾಡು, ಚೆನ್ನೈದವ್ರು ರೀ ಅವರು. ಈಗ ನೋಡ್ರಿ ಒಳಗೆ ವಧು ಮತ್ತು ವರರು ಆ ನೂಲಿನ ಒಳಗೆ ಹೋಗ್ಲಕತ್ಯಾರ.
ಆವಾಗೊಂದು ಫೋಟೋ ಪ್ರೋಗ್ರಾಮ್ ನಡೆದದು. ಎಲ್ಲ ಮುತ್ತೈದೆಯರನ್ನ ಅರಿಶಿಣ ಹಚ್ಲಕ್ಕ ಎಲ್ಲ ನೂಲು ಒಳಗೆ ನಿಂತಾರ್ರಿ. ನಾವೆಲ್ಲರೂ ಕುಂತೀವಿ ಮುಂದೆ. ನಿಜವಾಗ್ಲೂ ಫೋಟೋಗ್ರಾಫರ್ಗೊಂದು ಹೆಡ್ಸಪ್ ಹೇಳ್ಬೇಕ್ರಿ. ಯಾಕಂದ್ರೆ ಭಾಳ ಚಂದ ಎಲ್ಲ ಹೇಳ್ತಾರೆ ಏನು ಎಂತ ಅನ್ನೋದು. ನೋಡ್ರಿ, ಈಗ ವಧು ಮತ್ತು ವರರು ಅವರು ನೂಲು ಸುತ್ತ ಅಕ್ಕಿ ಕಾಳು ಹಾಕ್ಲಕತ್ರು. ಅವರು 5 ಸುತ್ತ ಕಾರ್ಯಕ್ರಮದ ಅವರು 5 ಸುತ್ತ ಏನ್ರಿ ಅದು ನೂಲು ಸುತ್ತ ಅಕ್ಕಿ ಕಾಳು ಹಾಕ್ತಾರ್ರಿ. ನೂಲು ಸುತ್ತಿ ಆಮೇಲೆ ನೋಡ್ರಿ, ಈಗ ಫೋಟೋಗ್ರಾಫರ್ ಅದ ಹೇಳ್ದೆ ಅಲ್ರಿ, ಹ್ಯಾಟ್ಸಪ್ ಹೇಳಬೇಕು. ಒಳಗೆ ನೂಲಿನ ಒಳಗೆ ಬಲಗಾಲಿಟ್ಟು ಅವ್ರನ್ನ ಬರಮಾಡ್ಕೊಂಡು ಒಂದು ನೈಸಾಗಿ ಫೋಟೋ ತಕ್ಕೊಂಡ್ರು. ಭಾಳ ಖುಷಿ ಅನ್ನಿಸ್ತ್ರಿ. ನೋಡ್ರಿ, ಈಗ ವಧು ಮತ್ತು ವರರು ಇಬ್ಬರು ಕುಂತರು ಅರಿಶಿಣ ಕಾರ್ಯಕ್ರಮಕ್ಕೆ. ಇವರು ಇಬ್ಬರು ವರನ ತಾಯಿ ಮತ್ತು ವಧುವಿನ ತಾಯಿ ರೀ. ಅವರಿಬ್ಬರ ತಲೆಯ ಮೇಲೆ ಇಟ್ಟು ಎಣ್ಣೆ ಹಚ್ಚಿ ಆಶೀರ್ವಾದ ಮಾಡೋದಂತ ಪದ್ಧತಿ ರೀ. ಅಂದ್ರೆ ಮೊದಲಿಗೆ ಎಣ್ಣೆ ಹಚ್ತಾರ್ರಿ, ಆಮೇಲೆ ಅರಿಶಿಣ ಹಚ್ತಾರು. ನೋಡ್ರಿ, ಈಗ ವಧುವರ ಕಡೆಯವರು ಇಬ್ಬರು ಅರಿಶಿಣ ಹಚ್ಚೋ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಆಕೆ ತಮ್ಮನ ಹೆಂಡತಿ ರೀ. ಈಗ ಫಸ್ಟ್ ಏನು ಅರಿಶಿಣ ಹಚ್ಚಾಕತ್ತಿದ್ದಳು ತಮ್ಮನ ಹೆಂಡತಿ. ಈ ಕಡೆ ಹೆಣ್ಣಿನ ಕಡೆಯವರು, ಆ ಕಡೆ ಗಂಡಿನ ಕಡೆಯವರು, ನಾವು ಎಲ್ಲರೂ ನಿಂತು ಅರಿಶಿಣ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು ರೀ. ಪ್ರೋಗ್ರಾಮ್ ಮಾತ್ರ ಭಾಳ ಚಂದ ಆಯಿತು. ಅರಿಶಿಣ ಪ್ರೋಗ್ರಾಮ, ಹಲ್ದಿ ಕಾರ್ಯಕ್ರಮ. ಅವ್ರು ನಮ್ಮ ತಂಗಿರಿ, ಅವರು ನಮ್ಮ ಅಣ್ಣನ ಹೆಂಡತಿ. ಈ ಕಡೆ ವಧುವಿನ ತಾಯಿ, ಅವರ ಬಳಗದವರು ಎಲ್ಲರ ಅರಿಶಿಣ ಕಾರ್ಯಕ್ರಮ ಅರಿಶಿಣ ಹಚ್ಚಿ ಪ್ರೋಗ್ರಾಮ್ ಮಾತ್ರ ಭಾಳ ಚಂದ ನಡೆಸಿಕೊಟ್ರು. ಹಳದಿ ಕಾರ್ಯಕ್ರಮ. ಎಲ್ಲರೂ 5 ಮಂದಿ ಮುತ್ತೈದೆಯರು, ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಎಲ್ಲರೂ 5 ಮಂದಿ ಮುತ್ತೈದೆಯರು ಅರಿಶಿಣ ಹಚ್ಚಿ ಆಮೇಲೆ ನೀರು ಹಾಕ್ತಾರ್ರಿ. ಚಂದ ಭಾಳ ನಡೀತಾರೆ ಪ್ರೋಗ್ರಾಮ್, ಹಲ್ದಿ ಪ್ರೋಗ್ರಾಮ್. ಅದಕ್ಕೆ ಎಲ್ಲರೂ ಅವರಿಗೆ ಆಶೀರ್ವಾದ ಮಾಡಿರಿ. ಮತ್ತು ಹಂಗೆ ನನಗೂ ಸಪೋರ್ಟ್ ಮಾಡಿರಿ. ಏನಾದರೂ ಕಮೆಂಟ್ಸ್ಗಳನ್ನು ಮಾಡಿ ಹೇಳ್ತಾ ಬರ್ರಿ. ಏನಾದರೂ ತಪ್ಪು ತಡೆಗಳಿದ್ರೆ ಹೇಳ್ತಾ ಬರ್ರಿ. ಹಾಗೆ ಸಪೋರ್ಟ್ ಮಾಡಿರಿ. ನೋಡ್ರಿ, ಎಲ್ಲರೂ ಎಷ್ಟು ಚಂದ ಕಾರ್ಯಕ್ರಮ ನಡೆಸಿಕೊಟ್ರು. ಮುತ್ತೈದೆಯರೆಲ್ಲ ಹಚ್ಚಿ ಫೋಟೋ ಶೂಟ್ ಮಾಡ್ಲಕತ್ತಾರು. ಭಾರಿ ಖುಷಿ ಅನ್ನಿಸ್ತ್ರಿ.
ಕೆಲವೊಮ್ಮೆ ಇಂಥವು ಪದ್ಧತಿಗಳನ್ನು ಮರೆಯಲಾರದಂಥ ಅನುಭವ ಇರ್ತದೆ ರೀ.